ಹಲೋ ಫ್ರೆಂಡ್ಸ್, ನಮ್ಮ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿರುವ PM ವಿಶ್ವಕರ್ಮ ಯೋಜನೆ ಈ ದೇಶದಲ್ಲಿ ಕೋಟ್ಯಾಂತರ ಕುಶಲಕರ್ಮಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈ ಯೋಜನೆ ಅಡಿಯಲ್ಲಿ ಎಲ್ಲ ಜನರಿಗೆ ಯಾರೆಲ್ಲ ಅಪ್ಲಿಕೇಬಲ್ ಇರ್ತಾರೋ ಅವರೆಲ್ರಿಗೂ ಟೂಲ್ ಕಿಟ್ ಪರ್ಚೇಸ್ ಮಾಡೋದಕ್ಕೋಸ್ಕರ 15,000ವರೆಗೂ ಉಚಿತವಾಗಿ ಹಣ ಕೊಡ್ತಾರೆ. ಮತ್ತು 3 ಲಕ್ಷದವರೆಗೂ ಲೋನ್ ಕೂಡ ಕೊಡ್ತಾರೆ, ಯಾವುದೇ ಶ್ಯೂರಿಟಿ ಇಲ್ದಂಗೆ. ಅದ್ರ ಜೊತೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಈ ಯೋಜನೆಗೆ ಯಾವ ಥರ ಅಪ್ಲೈ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಬ್ಮಿಟ್ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ವರೆಗೂ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫರ್ದರ್ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ದೇಶದಲ್ಲಿರೋ ಎಲ್ಲ ತರಹದ ಕುಶಲಕರ್ಮಿಗಳು ಅಭಿವೃದ್ಧಿಯಾಗಬೇಕು ಅಂತ ಒಂದು ಉದ್ದೇಶದಿಂದ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಜಾರಿಗೆ ತಂದಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟು ಸಾಂಪ್ರದಾಯಿಕ ಕಲೆಗಳಿದಾವೋ ಅದನ್ನು ಎನ್ಕರೇಜ್ ಮಾಡೋದಕ್ಕೋಸ್ಕರ ಸುಮಾರು 13,000 ಕೋಟಿವರೆಗೂ ಈ ಸ್ಕೀಮ್ ಅಂಡರ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಸ್ಕೀಮ್ನಲ್ಲಿ ದೇಶಾದ್ಯಂತ ಇರುವ ಗ್ರಾಮೀಣ ಹಾಗೂ ನಗರ ಪ್ರದೇಶದ 18 ವರ್ಗದ ಕುಶಲಕರ್ಮಿಗಳಿಗೆ ಈ ಸ್ಕೀಮ್ ಅಂಡರ್ ಬೆನಿಫಿಟ್ ಸಿಗುತ್ತೆ. ಏನಪ್ಪ ಬೆನಿಫಿಟ್ಸ್ ಅಂತಂದರೆ, ಯಾರೆಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಎಲಿಜಿಬಲ್ ಆಗಿರ್ತಾರೋ ಅವ್ರಿಗೆ 5 ದಿನ ತರಬೇತಿ ಕೊಡ್ತಾರೆ. ತರಬೇತಿ ಪಡೆಯುವಾಗ 5 ದಿನಕ್ಕೂ ಪರ್ ಡೇಗೆ 500 ರೂಪೀಸ್ ಥರ ಸಂಭಾವನೆ ಕೊಡ್ತಾರೆ. ಅಂದರೆ 5 ದಿನಕ್ಕೆ 2,500 ರೂಪಾಯಿ ಆಗುತ್ತೆ. ಮತ್ತು ತರಬೇತಿ ಕಂಪ್ಲೀಟ್ ಆದಮೇಲೆ 5 ದಿನದ ತರಬೇತಿ ಕಂಪ್ಲೀಟ್ ಆದಮೇಲೆ ಟೂಲ್ ಕಿಟ್ ಪರ್ಚೇಸ್ ಮಾಡೋದಕ್ಕೋಸ್ಕರ 15,000ವರೆಗೂ ಉಚಿತವಾಗಿ ಈ ವಾಚರ್ ಥರ ಅಮೌಂಟ್ನ ಕೊಡ್ತಾರೆ. ಮತ್ತು ಮೊದಲ ಬಾರಿಗೆ 1 ಲಕ್ಷದವರೆಗೂ ಆಧಾರ ರಹಿತ ಅಂದರೆ ಶ್ಯೂರಿಟಿ ಇಲ್ದಂಗೆ 5% ಬಡ್ಡಿ ದರದಲ್ಲಿ ನಿಮಗೆ ಸಾಲ ಕೊಡ್ತಾರೆ. ಇನ್ ಕೇಸ್ ಆ 1 ಲಕ್ಷನ 18 ತಿಂಗಳೊಳಗಡೆ ಏನಾದರೂ ತೀರಿಸಿದ್ರೆ ಮತ್ತೆ 3 ಲಕ್ಷದವರೆಗೂ 5% ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ. ಈ ಯೋಜನೆಗೆ ನೋಡಲ್ ಏಜೆನ್ಸಿಯಾಗಿ ಕೇಂದ್ರ ಸರ್ಕಾರದ ಅತಿ ಸಣ್ಣ ಹಾಗೂ ಮಧ್ಯಮ ಉದ್ಯಮಿಗಳ ಸಚಿವಾಲಯ ಆಗಿರುತ್ತೆ. ಈ ಯೋಜನೆ ಅಡಿ ಈ ಲಿಸ್ಟ್ನಲ್ಲಿ ಕೊಟ್ಟಿರುವ 18 ಬಗೆಯ ಕುಶಲಕರ್ಮಿಗಳು ಬೆನಿಫಿಟ್ನ ಪಡಿಬೋದು. ಟೈಲರು, ಗಾರೆ ಕೆಲಸದವರು, ಕ್ಷೌರಿಕರು, ಅಕ್ಕಸಾಲಿಗರು, ಅಗಸರು, ಬಡಗಿ, ವಿಗ್ರಹ ತಯಾರಿಕೆ ಮಾಡೋರು, ದೋಣಿ ತಯಾರಿಸೋರು, ಆಯುಧ ತಯಾರು ಮಾಡೋರು, ಚಮ್ಮಾರರು, ಸುತ್ತಿಗೆ ಮತ್ತು ಉಪಕರಣಗಳನ್ನು ತಯಾರು ಮಾಡೋರು, ಬೀಗ ತಯಾರು ಮಾಡೋರು, ಕುಂಬಾರರು, ಕಮ್ಮಾರರು, ಬುಟ್ಟಿ, ಚಾಪೆ, ಕಸ, ಪೊರಕೆ ಇದನ್ನು ತಯಾರಿ ಮಾಡೋರು, ಆಟಿಕೆ ತಯಾರಿಕರು, ಹೂವಿನ ಹಾರ ತಯಾರು ಮಾಡೋರು, ಮೀನು ಬಲೆ ತಯಾರು ಮಾಡೋರು, ಇವರೆಲ್ಲರೂ ಈ ಯೋಜನೆ ಅಡಿ ಅಪ್ಲಿಕೇಬಲ್ ಆಗ್ತಾರೆ. ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಮೊಬೈಲ್ ಜೊತೆ ಮೊಬೈಲ್ ನಂಬರ್ ಇರಬೇಕು. ಅರ್ಜಿ ಸಲ್ಲಿಸುವಾಗ ಯಾರು ಅರ್ಜಿ ಹಾಕ್ತಾ ಇರ್ತಾರೋ ಅವರೇ ಪ್ರೆಸೆಂಟ್ ಇರಬೇಕಾಗತ್ತೆ. ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ನಿಯರ್ ಬೆಂಗಳೂರು 1 ಆಗಿರ್ಬೋದು, ಗ್ರಾಮ 1, ಕರ್ನಾಟಕ 1, ಇಲ್ಲಾಂದರೆ CSC ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೋ ಅದನ್ನು ತೊಗೊಂಡೋಗಿ ಅರ್ಜಿ ಹಾಕ್ಬೋದು. ಅವ್ರು ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ವೆಬ್ಸೈಟು www.pmvishwakarma.government.in ಅನ್ನೋ ವೆಬ್ಸೈಟ್ ಮುಖಾಂತರ ಅರ್ಜಿ ಸಬ್ಮಿಟ್ ಮಾಡ್ತಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಸೊ ಅವ್ರಿಗೆ ಕೂಡ ಬೆನಿಫಿಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶ್ರೀ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.